ತಿವೇಜ್ ಅಂದರೆ ತ್ರಿವರ್ಗ ಮತ್ತು ಪ್ರಜೆಗಳ ಕ್ಷೇಮ ಮತ್ತು ಸಂಕಟದ ಬಗ್ಗೆ ಸಂಪೂರ್ಣವಾಗಿ ಸಹಾನುಭೂತಿ ಹೊಂದಿದ್ದರು. ಮೌರ್ಯ ದೊರೆಗಳಂತೆ ಶಾತವಾಹನ ರಾಜರು ಪಿಯೋನ ಭೌತಿಕ ಮತ್ತು ಆಧ್ಯಾತ್ಮಿಕ ಕಲ್ಯಾಣ ಎರಡನ್ನೂ ನೋಡಿಕೊಳ್ಳುತ್ತಿದ್ದರು. ಮತ್ತು ಸಾತವಾಹನ ಆಡಳಿತದ ಮೂಲ ವೈಶಿಷ್ಟ್ಯವೆಂದರೆ ರಾಣಿ ನಯನಿಕಾ ತನ್ನ ಮಗ ವೇದಶ್ರೀ ಪರವಾಗಿ ರಾಜಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದರು. ಗೌತಮಿ ಪುತ್ರ ಶಾತಕರ್ಣಿಯ ತಾಯಿ ದತ್ತಿ ಸ್ಥಾಪಿಸಲು ಜಂಟಿಯಾಗಿ ಆದೇಶಿಸಿದರು. ರಾಜನಿಗೆ ಮಂತ್ರಿಗಳ ಮಂಡಳಿಯು ಸಹಾಯ ಮಾಡಿತು, ಅವರ ಸಂಖ್ಯೆ ತಿಳಿದಿಲ್ಲ. ಶಾಸನಗಳಲ್ಲಿನ ಅತ್ಯಲ್ಪ ಮಾಹಿತಿಯು ಒಟ್ಟಿಗೆ ಸೇರಿಸಿದಾಗ ಕೇಂದ್ರ ಸೇವೆಗಳ ಅಸ್ತಿತ್ವವನ್ನು ಸೂಚಿಸುತ್ತದೆ. ಇದು ಆಹಾರಗಳ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ ಅಮಾತ್ಯರಂತಹ ರಾಜ ಅಧಿಕಾರಿಗಳನ್ನು ಒಳಗೊಂಡಿತ್ತು. ರಾಜನ ಮೇಲೆ ಹಾಜರಾದ ರಾಜಮಾತ್ಯರು ಮತ್ತು ಸಲಹಾ ಮಂಡಳಿಯ ಸದಸ್ಯರಾಗಿದ್ದರು. ವಿಶೇಷ ಕಾರ್ಯವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ವಹಿಸಿದ ಮಹಾಮಾತ್ರ, ಭಂಡಗಾರಿಕಾ ಅಥವಾ ಮಳಿಗೆಗಳ ಮೇಲ್ವಿಚಾರಕ, ಹೆರಾಣಿಕ ಅಥವಾ ಖಜಾಂಚಿ, ಮಹಾಸೇನಾಪತಿ ಅಥವಾ ಸೈನ್ಯದ ಕಮಾಂಡರ್, ಲೆಕ್ಕಾಕ ಅಥವಾ ರಾಜನ ದಾಖಲೆಗಳನ್ನು ರಚಿಸಿದ ರಾಜ್ಯ ಕಾರ್ಯದರ್ಶಿ ಮತ್ತು ದಾಖಲೆಗಳನ್ನು ನೋಂದಾಯಿಸುವ ಕಾರ್ಯದ ಹೊಣೆ ಹೊತ್ತಿರುವ ನಿಬಾಧಕರರು. ಮಹಾಸೇನಾಪತಿಯ ನೇಮಕವು ಗೌತಮಿಪುತ್ರ ಶಾತಕರ್ಣಿ ಮತ್ತು ಅವನ ಮಗನ ಕಾಲದಿಂದ ಪ್ರಾರಂಭವಾಗಿದೆ. ಕೆಲವೊಮ್ಮೆ ಮಹಾಸೇನಾಪತಿ ರಾಜ್ಯಪಾಲರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದರು. ಈ ಅಧಿಕಾರಿಗಳ ಅಸ್ತಿತ್ವ ಮತ್ತು ಅಧಿಕೃತ ದಾಖಲೆಗಳ ನೋಂದಣಿಗೆ ಸಂಬಂಧಿಸಿದಂತೆ ಅನುಸರಿಸಿದ ವಿವರವಾದ ಕಾರ್ಯವಿಧಾನವು ಶಾತವಾಹನರು ಆಡಳಿತದ ಉತ್ತಮ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದಾರೆ ಎಂದು ತೋರಿಸುತ್ತದೆ. ಅವರು ಪೊಲೀಸ್, ಹಣಕಾಸು, ನ್ಯಾಯ, ಸೈನ್ಯ, ಕಮಿಷರಿಯಟ್, ಕೃಷಿ ಸಂಸ್ಕೃತಿ, ಕೈಗಾರಿಕೆಗಳು ಇತ್ಯಾದಿಗಳಂತಹ ಎಲ್ಲಾ ಅಗತ್ಯ ಇಲಾಖೆಗಳನ್ನು ನಿರ್ವಹಿಸಿರಬೇಕು. ಆದಾಗ್ಯೂ ಸಮಕಾಲೀನ ಶಾಸನಗಳು ಇವುಗಳಲ್ಲಿ ಯಾವುದನ್ನೂ ಉಲ್ಲೇಖಿಸುವುದಿಲ್ಲ. ಸಾಮ್ರಾಜ್ಯವನ್ನು ಸೋಪರಾಹಾರ, ಗೋವರ್ಧನಹರ, ಮನಲಹಾರ, ಶಾತವಾಹನಹರ ಮುಂತಾದ ಆಹಾರಗಳಂತಹ ವಿವಿಧ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಆಹಾರಗಳು ಪಲ್ಲವ ದಾಖಲೆಗಳ ರಾಷ್ಟ್ರಕ್ಕೆ ಅನುಗುಣವಾಗಿರುತ್ತವೆ. ಅವರು ಅಮಾಚಸ್, ಅಮಾತ್ಯರು ಅಥವಾ ರಾಜ್ಯಪಾಲರು ಎಂಬ ಅಧಿಕಾರಿಗಳ ಉಸ್ತುವಾರಿ ವಹಿಸಿದ್ದರು. ಆಹಾರಗಳನ್ನು ನಿಗಮಗಳು, ಪಟ್ಟಣಗಳು ಮತ್ತು ಗಾಮಗಳು ಅಥವಾ ಗ್ರಾಮಗಳು ಎಂದು ವಿಂಗಡಿಸಲಾಗಿದೆ. ಶಾಸನದಲ್ಲಿ ಅವುಗಳ ಆಡಳಿತದ ಬಗ್ಗೆ ನಮಗೆ ಸಮರ್ಪಕ ಮಾಹಿತಿ ಸಿಗುತ್ತಿಲ್ಲ. ಗಾಥಾಸಪ್ತಸತಿಯಲ್ಲಿ ಗ್ರಾಮಣಿಗಳೆಂದು ಕರೆಯಲ್ಪಡುವ ಸಾಂಪ್ರದಾಯಿಕ ಮುಖ್ಯಸ್ಥರ ಉಸ್ತುವಾರಿಯಲ್ಲಿ ಗ್ರಾಮಗಳು ಇದ್ದವು. ಅವರು 5 ಹಳ್ಳಿಗಳ ಮತ್ತು ಕೆಲವೊಮ್ಮೆ 10 ಹಳ್ಳಿಗಳ ಆಡಳಿತವನ್ನು ನೋಡಿಕೊಂಡರು. ಪಟ್ಟಣಗಳು ಮತ್ತು ಹಳ್ಳಿಗಳ ಆಡಳಿತದ ಉಸ್ತುವಾರಿ ಅಧಿಕಾರಿಯು ಸಂಪೂರ್ಣ ಸ್ವಾಯತ್ತತೆಯನ್ನು ಅನುಭವಿಸಿದನು. ನಿಗಮವು ನಿಗಮಸಭಾ ಎಂಬ ಸಭೆಯನ್ನು ಹೊಂದಿದ್ದು ಅದು ನಾಗರಿಕರ ಮುಖವಾಣಿಯಂತೆ ಕಾರ್ಯನಿರ್ವಹಿಸುತ್ತಿತ್ತು. ಶಾತವಾಹನ ಸಾಮಂತರು 3 ದರ್ಜೆಯವರಾಗಿದ್ದರು. ಅವರಲ್ಲಿ ಅತ್ಯುನ್ನತ ರಾಜ ಎಂದು ಕರೆಯಲಾಯಿತು. ಅವನು ಹೆಚ್ಚು ಕಡಿಮೆ ರಾಜನ ಸ್ಥಾನವನ್ನು ಆಕ್ರಮಿಸಿಕೊಂಡನು. ಅವರು ತಮ್ಮ ಹೆಸರಿನಲ್ಲಿ ನಾಣ್ಯಗಳನ್ನು ಸಹ ಬಿಡುಗಡೆ ಮಾಡಿದರು. ಸ್ಥಾನಮಾನದಲ್ಲಿ ಅವರ ಪಕ್ಕದಲ್ಲಿ ಮಹಾಭೋಜರು ಮತ್ತು ಮಹಾರಥಿಗಳಿದ್ದರು. ಇದು ಪೂರ್ವ ಡೆಕ್ಕನ್ನ ಕೆಲವು ಕುಟುಂಬಗಳಿಗೆ ಸೀಮಿತವಾಗಿತ್ತು. ಅವರು ಆನುವಂಶಿಕ ಆಧಾರದ ಮೇಲೆ ಅಧಿಕಾರವನ್ನು ಹೊಂದಿದ್ದರು. ಅವರು ಅಮಾತ್ಯರಿಗಿಂತ ಹೆಚ್ಚಿನ ಸ್ಥಾನ ಮತ್ತು ಅಧಿಕಾರವನ್ನು ಅನುಭವಿಸಿದರು. ಬಿರುದುಗಳನ್ನು ಉದಾತ್ತತೆಯ ಪೇಟೆಂಟ್ ಎಂದು ಪರಿಗಣಿಸಲಾಯಿತು. ಹೆಂಡತಿಯರು ನಿಯಮಿತವಾಗಿ ತಮ್ಮ ಗಂಡನ ಶೀರ್ಷಿಕೆಗಳನ್ನು ತೆಗೆದುಕೊಳ್ಳುತ್ತಾರೆ. ಇದು ಕಾರ್ಲೆ ಮತ್ತು ಕುಡಾ ದಾಖಲೆಗಳಿಂದ ಸ್ಪಷ್ಟವಾಗುತ್ತದೆ. ಮಹಾರಾತಿಗಳು ಪಶ್ಚಿಮ ಘಟ್ಟಗಳ ಮೇಲಿರುವ ದೇಶದ ಸ್ಥಳೀಯ ಆಡಳಿತವನ್ನು ನೋಡಿಕೊಂಡರು, ಆದರೆ ಮಹಾಭೋಜರು ಉತ್ತರ ಕೊಂಕಣವನ್ನು ನೋಡಿಕೊಂಡರು. ಅವರು ವಿವಿಧ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸಿದರು. ಕೆಲವರು ತಮ್ಮ ಅಧೀನದಲ್ಲಿರುವ ಪ್ರದೇಶದ ಮೇಲೆ ಅಧಿಕಾರ ಚಲಾಯಿಸಿದರು ಮತ್ತು ಇತರರು ಕೇಂದ್ರದಲ್ಲಿ ಆಡಳಿತವನ್ನು ನೋಡಿಕೊಂಡರು. ಹೀಗೆ ಶಾತವಾಹನರು ಸುವ್ಯವಸ್ಥಿತ ಆಡಳಿತ ವ್ಯವಸ್ಥೆಯನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾದರು. ಇದು ದೇಶದಲ್ಲಿ ದೀರ್ಘಾವಧಿಯ ಶಾಂತಿಯನ್ನು ಖಾತ್ರಿಪಡಿಸಿತು. ಇದು ಆ ಅವಧಿಗೆ ಸಾಕ್ಷಿಯಾದ ಸಾಂಸ್ಕೃತಿಕ ಪ್ರಗತಿಯ ಪ್ರಚಂಡ ಪ್ರಚೋದನೆಯನ್ನು ನೀಡಿತು. ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳು. ಶಾತವಾಹನ ದೊರೆಗಳು ವೈದಿಕ ಧರ್ಮವನ್ನು ಬೆಂಬಲಿಸಿದರು ಮತ್ತು ವರ್ಣಾಶ್ರಮಧರ್ಮವನ್ನು ಪುನಃಸ್ಥಾಪಿಸಿದರು ಎಂದು ಹೇಳಿಕೊಂಡರು. ಸಮಾಜದ ವಿಭಜನೆಯು 4 ಮುಖ್ಯ ಜಾತಿಗಳಾಗಿ ಉಳಿದುಕೊಂಡಿತು ಮತ್ತು ಇತರ ಜಾತಿಗಳ ಮೇಲೆ ಬ್ರಾಹ್ಮಣರ ಏಳಿಗೆಯನ್ನು ಸ್ಥಾಪಿಸಲಾಯಿತು. ಈ ಅವಧಿಯಲ್ಲಿ ವೃತ್ತಿಗಳ ಆಧಾರದ ಮೇಲೆ ಅನೇಕ ಉಪಜಾತಿಗಳು ಹುಟ್ಟಿಕೊಂಡವು. ಗೋಲಿಕರು, ಕುರುಬರು, ಹಳಿಕರು, ಕೃಷಿಕರು, ಸೇತಿಗಳು, ವ್ಯಾಪಾರಿಗಳು, ಗಾದಿಕರು, ಮಾದಕದವರು, ವಾದಿಕರು, ಬಡಗಿಗಳು, ಕೋಲಿಕರು, ನೇಕಾರರು, ತಾಲಿಪಿಸಕರು, ಎಣ್ಣೆ ಒತ್ತುವವರು, ಕಾಮರುಗಳು, ಕರಿಯ ಅಕ್ಕಸಾಲಿಗರು ಮುಂತಾದ ಉಪಜಾತಿಗಳನ್ನು ನಾವು ಉಲ್ಲೇಖಿಸುತ್ತೇವೆ. ಬೌದ್ಧರ ಆಗಮನ ಮತ್ತು ಶಕ ಪಹ್ಲವರ ಆಕ್ರಮಣದಿಂದಾಗಿ ಶಾತವಾಹನ ಸಮಾಜದ ರಚನೆಯು ಅದರ ಅಡಿಪಾಯಕ್ಕೆ ಅಲುಗಾಡಿತು. ವಿದೇಶಿಗರು ಬೌದ್ಧಧರ್ಮವನ್ನು ಸ್ವೀಕರಿಸಿದರು. ಧರ್ಮದೇವ, ವೃಷಭದತ್ತ, ಅಂಗಿವರ್ಮ,
ಮುಂತಾದ ಭಾರತೀಯ ಹೆಸರುಗಳನ್ನು ಪಡೆದರು ಮತ್ತು ಸ್ಥಳೀಯ ಜನರೊಂದಿಗೆ ಅವರ ಒಟ್ಟು ಸಂಯೋಜನೆಯು ಪೂರ್ಣಗೊಂಡಿತು. ಗೌತಮಿಪುತ್ರ ಶಾತಕರ್ಣಿ ಆರ್ಯ ಧರ್ಮದ ಅನುಯಾಯಿಗಳಲ್ಲಿ ಮಾಲಿನ್ಯವನ್ನು ತಡೆಗಟ್ಟಲು ತ್ವರಿತ ಕ್ರಮಗಳನ್ನು ಕೈಗೊಂಡರು. ನಾಸಿಕ್ ಶಾಸನವು ನಮಗೆ ತಿಳಿಸುತ್ತದೆ.